ನಾವು ಯಾವುದೇ ಪಂಥೀಯ ಪರವಲ್ಲ. SP7 ನ್ಯೂಸ್ ಕನ್ನಡ ಯಾವುದೇ ಪಕ್ಷದ ಕೈಗೊಂಬೆಯಲ್ಲ. ಕಾನೂನಿನ ಚೌಕಟ್ಟನ್ನು ಯಾವತ್ತೂ ಮರೆಯೋದಿಲ್ಲ. ಅನ್ಯಾಯ ಸದೆ ಬಡಿಯದೆ SP7 ನ್ಯೂಸ್ ಕನ್ನಡ ಬಿಡುವುದಿಲ್ಲ. ಭ್ರಷ್ಟಾಚಾರದ ಅಳುವಿಗಾಗಿ, ನ್ಯಾಯದ ಉಳುವಿಗಾಗಿ, ಸತ್ಯ, ನಿಷ್ಠೆ, ನಿಷ್ಪಕ್ಷಪಾತವಾಗಿ ನೊಂದವರ ಪಾಲಿಗೆ ಭರವಸೆ ಬೆಳಕಾಗಿ. SP7 ನ್ಯೂಸ್ ಕನ್ನಡ, ನಮ್ಮ ನಡೆ, ಅನ್ಯಾಯ ತಡೆ. ಸಂಕೇಶ್ವರ್ ಗೋಕಾಕ್ ಮಾರ್ಗದಲ್ಲಿ ಅಕ್ರಮ ಮಾಂಸ ಸಾಗಣೆ ಪತ್ತೆ. ತರಕಾರಿ ಕೆಳಗಡೆ ಮಾಂಸ ಲೋಡ್, ಸಾಗಣೆ ತಡೆದ ಸಾರ್ವಜನಿಕರು. ಹುಕ್ಕೇರಿಯಲ್ಲಿ ಅಕ್ರಮವಾಗಿ ಗೋಮಾಂಸ ಸಾಗಣೆ ಆರೋಪ, ಇಬ್ಬರ ವಿರುದ್ಧ ಪ್ರಕರಣ ದಾಖಲು. ಹೌದು, ನಿನ್ನೆ ಮೇ 9, 2026ರಂದು ಹುಕ್ಕೇರಿ ತಾಲೂಕಿನ ರಕ್ಷಿ ಕ್ರಾಸ್ ಬಳಿ ಅಕ್ರಮವಾಗಿ ಗೋಮಾಂಸ ಸಾಗಣೆ ಮಾಡುತ್ತಿದ್ದ ಆರೋಪದ ಮೇರೆಗೆ ಪೊಲೀಸರು ಇಬ್ಬರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹುಕ್ಕೇರಿ ಪಟ್ಟಣದ ಸಂಬಾಳ ಗಲ್ಲಿಯ ನಿವಾಸಿ ಭೀಮಪ್ಪ ಲಗಮಪ್ಪ ಅಂಬಾರಿ ಅವರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳಾಗಿ ಗಂಗಪ್ಪ ಈರಪ್ಪ ಕೊಪ್ಪದ್, ಸಾಕೀನ್ ಸಾಲಹಳ್ಳಿ ತಾಲೂಕು ರಾಮದುರ್ಗ ಹಾಗೂ ಮೈಬೂಬ್ ಸೈಯದ್ ಸಾಕೀನ್ ಭಾಗ್ಯನಗರ ರಾಮದುರ್ಗ ಇವರನ್ನ ಗುರುತಿಸಲಾಗಿದೆ. ದೂರುದಾರರ ಹೇಳಿಕೆ ಪ್ರಕಾರ ಶುಕ್ರವಾರ ಸಂಜೆ ಹುಕ್ಕೇರಿ ಹಳೆ ಬಸ್ ನಿಲ್ದಾಣದ ಬಳಿ ಇದ್ದಾಗ ಸಂಕೇಶ್ವರ್ ಕಡೆಯಿಂದ ಗೋಕಾಕ್ ಕಡೆಗೆ ಸಾಗುತ್ತಿದ್ದ ಟಾಟಾ ಎಂಟ್ರಾ ಗೂಡ್ಸ್ ವಾಹನದಲ್ಲಿ ಗೋಮಾಂಸ ಸಾಗಣೆ ನಡೆಯುತ್ತಿದೆ ಎಂಬ ಮಾಹಿತಿ ದೊರೆತಿದ್ದು, ಇದರಿಂದ ಭೀಮಪ್ಪ ಅಂಬಾರಿ ಅವರು ತಮ್ಮ ಸ್ನೇಹಿತರಾದ ಶಿವಾಜಿ ಘಾಟ್ಗೆ, ಬಸವರಾಜ್ ಅಲಗರಾವುತ್ ಇವರೊಂದಿಗೆ ವಾಹನವನ್ನ ಹಿಂಬಾಲಿಸಿದ್ದಾರೆ. ಹುಕ್ಕೇರಿ ಕೋರ್ಟ್ ಸರ್ಕಲ್ ಮೂಲಕ ಸಾಗುತ್ತಿದ್ದ ವಾಹನದ ಬಾಡಿಯಿಂದ ರಕ್ತ ಮಿಶ್ರಿತ ನೀರು ಸುರಿಯುತ್ತಿರುವುದನ್ನು ಗಮನಿಸಿದ ಅವರು ವಾಹನವನ್ನ ರಕ್ಷಿ ಕ್ರಾಸ್ ಬಳಿ ತಡೆದು ಪರಿಶೀಲನೆ ನಡೆಸಿದ್ದಾರೆ. ವಾಹನದಲ್ಲಿ ಮೇಲ್ಭಾಗದಲ್ಲಿ ತರಕಾರಿ ಲೋಡ್ ಇದ್ದು, ಅದರ ಕೆಳಭಾಗದಲ್ಲಿ ಮಾಂಸವನ್ನ ಸಾಗಿಸಲಾಗುತ್ತಿದ್ದು ಎನ್ನಲಾಗಿದೆ. ವಿಚಾರಣೆ ವೇಳೆ ಚಾಲಕ ಗಂಗಪ್ಪ ಕೊಪ್ಪದ ವಾಹನದಲ್ಲಿದ್ದ ಮಾಂಸವನ್ನ ಗೋ ಮಾಂಸವಾಗಿದ್ದು, ವಾಹನ ಮಾಲೀಕ ಮೈಬೂಬ್ ಸೈಯದ್ ಸೂಚನೆಯಂತೆ ರಾಮದುರ್ಗಕ್ಕೆ ಸಾಗಿಸುತ್ತಿದ್ದೇನೆ ಎಂದು ಹೇಳಿದ್ದಾನೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. KA22 AB 0409 ಸಂಖ್ಯೆಯ ಟಾಟಾ ಎಂಟ್ರಾ ವಾಹನವನ್ನ ಪೊಲೀಸರು ವಶಕ್ಕೆ ಪಡೆದು ಆರೋಪಿತರ ವಿರುದ್ಧ ಕರ್ನಾಟಕ ಗೋ ಹತ್ಯೆ ನಿಷೇಧ ಮತ್ತು ಜಾನುವಾರು ಸಂರಕ್ಷಣಾ ಕಾಯ್ದೆ 2020ರ ಸೆಕ್ಷನ್ 4 ಹಾಗೂ 12ರ ಅಡಿಯಲ್ಲಿ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈ ಕುರಿತು ಪೊಲೀಸ್ ಠಾಣೆಯ PSI ತನಿಖೆಯನ್ನು ಕೈಗೊಂಡಿದ್ದಾರೆ. ವರದಿ ಸಂತೋಷ್ ಪಾಟೀಲ್, SP7 ನ್ಯೂಸ್ ಕನ್ನಡ, ಹುಕ್ಕೇರಿ. ಆಕಳ ಎಲ್ಲ ಐತಿ ಐತನ